ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಂತನು ಬ್ರಹ್ಮದೇವನಿಗೆ ಭಾಗವತವನ್ನು 4 ಶ್ಲೋಕಗಳಲ್ಲಿ ಬೋಧಿಸುತ್ತಾನೆ. ಇದನ್ನು ಚತುಶ್ಲೋಕಿ ಭಾಗವತ ಎಂದು ಕರೆಯುತ್ತಾರೆ. ಭಗವಂತನು ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಇವೆರಡಕ್ಕೂ ಒಡೆಯನಾಗಿದ್ದಾನೆ. ಭಗವಂತನ ಜೊತೆಗೆ ಸಂಬಂಧ ಹೊಂದಿಲ್ಲದ ಯಾವುದಾದರೂ ಒಂದು ವಸ್ತು ನಮಗೆ ಇದೆ ಎಂದು ತೋರಿದರೆ ಅದು ಕೇವಲ ಮಾಯೆ ಅಷ್ಟೇ. ಭಗವಂತನ ಪ್ರತಿಬಿಂಬಾತ್ಮಕ ಶಕ್ತಿಯು ಅಲ್ಪಜ್ಞಾನಿಗಳ ಕಣ್ಣಿಗೆ ಬಗೆ ಬಗೆಯ ಮಾಯೆಗಳನ್ನು ಪ್ರದರ್ಶಿಸುವುದಾದರೂ, ಅಗ್ನಿಯು ಅತಿದೂರದಿಂದಲೇ ಶಾಖ ಮತ್ತು ಬೆಳಕು ಬೀರುವಂತೆ ಭಗವಂತನು ನಮ್ಮ ಕಣ್ಣಾಚೆ ಬಲು ದೂರದಲ್ಲಿ ಇದ್ದುಕೊಂಡೇ ತನ್ನ ವಿವಿಧ ಶಕ್ತಿಗಳ ಮೂಲಕ ಕೆಲಸ ಮಾಡಬಲ್ಲನು ಎಂಬುದನ್ನು ಸಾತ್ವಿಕ ವ್ಯಕ್ತಿ ಸ್ಪಷ್ಟವಾಗಿ ತಿಳಿದಿರುತ್ತಾನೆ. ಪ್ರಾಚೀನ ಕಾಲದ ಋಷಿಗಳ ವೈದ್ಯ ವಿಜ್ಞಾನದ ಆಯುರ್ವೇದದಲ್ಲಿ ಈ ಕೆಳಗಿನ ಮಾತುಗಳಲ್ಲಿ ಭಗವಂತನ ಸಾರ್ವಭೌಮತ್ವದ ಸ್ಪಷ್ಟ ಅಂಗೀಕಾರವಿದೆ. ಜಗದ್ಯೋನೇರ್ ಅನಿಚ್ಛಸ್ಯ ಚಿದಾನಂದೈಕ ರೂಪಿಣಃ ಪುಂಸೋಸ್ತಿ ಪ್ರಕೃತಿರ್ನಿತ್ಯ ಪ್ರತಿಯಚ್ಛಾಯೇವ ಭಾಸ್ವತಃ ಅಚೇತನಾಪಿ ಚೈತನ್ಯ ಯೋಗೇನ ಪರಮಾತ್ಮನಃ ಅಕರೋದ್ ವಿಶ್ವಮಖಿಲಂ ಅನಿತ್ಯಂ ನಾಟಕಾಕೃತಿಂ. ಈ ವಿಶ್ವದ ಸೃಷ್ಟಿಯ ಆದಿ ಪ್ರವರ್ತಕನೊಬ್ಬನಿದ್ದಾನೆ. ಅವನ ಶಕ್ತಿಯು ಐಹಿಕ ಪ್ರಕೃತಿಯಾಗಿ ಪ್ರತಿಬಿಂಬದಂತೆ ಹೊಳೆಯುತ್ತಾ ಕೆಲಸ ಮಾಡುತ್ತದೆ. ಪ್ರಕೃತಿಯ ಅಂತಹ ಮಾಯಾಶಕ್ತಿಯು ಭಗವಂತನ ಜೀವಶಕ್ತಿಯ ಸಹಕಾರದಿಂದ ನಿರ್ಜೀವ ವಸ್ತುವನ್ನು ಚಲನೆಗೆ ತೊಡಗಿಸುತ್ತದೆ. ಅಜ್ಞಾನಿಯ ಕಣ್ಣುಗಳಿಗೆ ಇದು ಒಂದು ನಾಟಕ ಪ್ರದರ್ಶನದಂತೆ ತೋರುತ್ತದೆ. ಪ್ರಕೃತಿಯ ನಾಟಕದಲ್ಲಿ ಅಜ್ಞಾನಿ ವ್ಯಕ್ತಿಯು ವಿಜ್ಞಾನಿಯಾಗಿರಬಹುದು ಅಥವಾ ಭೌತಶಾಸ್ತ್ರಜ್ಞನಾಗಿರಬಹುದು. ಆದರೆ ಸಾತ್ವಿಕನು ಪ್ರಕೃತಿಯನ್ನು ಭಗವಂತನ ಮಾಯಾಶಕ್ತಿ ಎಂದು ತಿಳಿದಿರುತ್ತಾನೆ. ಐಹಿಕ ಶಕ್ತಿಯನ್ನು ಅಂಧಕಾರಕ್ಕೆ ಹೋಲಿಸಬಹುದು. ವಾಸ್ತವವಾಗಿ ಅಂಧಕಾರ ಮತ್ತು ಅಂಧಕಾರದಲ್ಲಿನ ಜೀವಿಗಳ ಚಟುವಟಿಕೆಗಳು ಮೂಲ ಜ್ಯೋತಿಯ ಪ್ರತಿಬಿಂಬಗಳು. ಕೇವಲ ಜ್ಯೋತಿಯ ಪ್ರತಿಬಿಂಬದಿಂದ ಅಜ್ಞಾನದ ಅಂಧಕಾರಕ್ಕೆ ಪರಿಹಾರ ಕಂಡುಕೊಳ್ಳಲಾಗದು. ಅದೇ ಪ್ರಕಾರ ಸಾಮಾನ್ಯ ಮನುಷ್ಯನ ಪ್ರತಿಬಿಂಬಿತ ಪ್ರಕಾಶದ ನೆರವು ಪಡೆದು ಯಾರೊಬ್ಬರೂ ಐಹಿಕ ಅಸ್ತಿತ್ವದಿಂದ ಹೊರಬರಲಾರರು. ಯಾರೇ ಆದರೂ ಮೂಲ ಜ್ಯೋತಿಯಿಂದಲೇ ಬೆಳಕನ್ನು ಪಡೆದುಕೊಳ್ಳಬೇಕು. ವ್ಯಕ್ತಿಯು ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದಲ್ಲಿ ಇರುವಂತೆ ಭಗವಂತನ ಬೆಳಕಿನ ಆಶ್ರಯವನ್ನು ಪಡೆಯಬೇಕೇ ಹೊರತು ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದೇ ಇರುವಂತಹ ವ್ಯಕ್ತಿಯಿಂದ ಯಾರೊಬ್ಬರೂ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಬಾರದು. ಪದ್ಮಪುರಾಣದಲ್ಲಿ ತಿಳಿಸಿರುವಂತೆ ಐಹಿಕ ವ್ಯಾಪ್ತಿಯಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳಿದ್ದು ಅವೆಲ್ಲವೂ ಅಂಧಕಾರಮಯವಾಗಿದೆ. ಸೃಷ್ಟಿಕರ್ತ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಇರುವೆಯವರೆಗೆ ಎಲ್ಲ ಅಂಧಕಾರದಲ್ಲೇ ಹುಟ್ಟಿದ್ದಾರೆ ಮತ್ತು ಸೂರ್ಯನ ನೇರ ಬೆಳಕಿನಿಂದಲೇ ಸೂರ್ಯನನ್ನು ಕಾಣಬಹುದಾದಂತೆ ಭಗವಂತನನ್ನು ಪ್ರತ್ಯಕ್ಷ ನೋಡಲು ಅವರಿಗೆಲ್ಲ ಭಗವಂತನ ನೈಜ ಪ್ರಕಾಶದ ಅಗತ್ಯವಿದೆ. ಭಗವಂತನು ತನ್ನ ಮಾತುಗಳನ್ನು ಮುಂದುವರಿಸಿ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಲ್ಲಿ ಈ ರೀತಿಯಾಗಿ ನುಡಿಯುತ್ತಾನೆ. ಹೇ ಬ್ರಹ್ಮನೇ, ಇದನ್ನು ತಿಳಿದುಕೋ. ವಿಶ್ವ ಮಹಾಭೂತಗಳು ವಿಶ್ವದೊಳಕ್ಕೆ ಪ್ರವೇಶಿಸುತ್ತವೆ. ಅದೇ ಕಾಲದಲ್ಲಿ ವಿಶ್ವದಲ್ಲಿ ಪ್ರವೇಶ ಮಾಡುವುದಿಲ್ಲ. ಅದೇ ಪ್ರಕಾರ ನಾನು ಕೂಡ ಸೃಷ್ಟಿಯಾದ ಪ್ರತಿಯೊಂದರಲ್ಲೂ ಇದ್ದೇನೆ ಮತ್ತು ಅದೇ ಕಾಲದಲ್ಲಿ ನಾನು ಪ್ರತಿಯೊಂದರಿಂದ ಹೊರಗಿದ್ದೇನೆ. ಐಹಿಕ ಸೃಷ್ಟಿಯ ಮಹಾಭೂತಗಳು ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಇವೆಲ್ಲವೂ ಎಲ್ಲ ವಸ್ತುಗಳ ಶರೀರವನ್ನು ಸಾಗರ, ಪರ್ವತ, ಜಲಚರಗಳು, ಸಸ್ಯಗಳು, ವಿಷಜಂತುಗಳು, ಪಕ್ಷಿಗಳು, ಮೃಗಗಳು, ಮಾನವರು, ದೇವತೆಗಳು ಹಾಗೂ ಐಹಿಕವಾಗಿ ವ್ಯಕ್ತಗೊಂಡ ಪ್ರತಿಯೊಂದರಲ್ಲೂ ಪ್ರವೇಶಿಸುತ್ತವೆ. ಮತ್ತು ಅದೇ ಕಾಲದಲ್ಲಿ ಆ ಪಂಚಮಹಾಭೂತಗಳು ಭಿನ್ನವಾಗಿಯೂ ಸ್ಥಿತವಾಗಿರುತ್ತವೆ. ಪ್ರಜ್ಞೆಯ ಪ್ರಬುದ್ಧಾವಸ್ಥೆಯಲ್ಲಿ ಮಾನವರು ಶರೀರಶಾಸ್ತ್ರ ಮತ್ತು ಭೌತವಿಜ್ಞಾನ ಎರಡನ್ನೂ ಅಧ್ಯಯನ ಮಾಡಬಹುದು. ಆದರೆ ಅಂತಹ ವಿಜ್ಞಾನಗಳ ಮೂಲ ತತ್ವಗಳು ಐಹಿಕ ಮೂಲಾಂಶಗಳೇ ಹೊರತು ಬೇರೇನೂ ಅಲ್ಲ. ಮಾನವನ ಶರೀರ, ಪರ್ವತ ಮತ್ತು ಬ್ರಹ್ಮನೂ ಸೇರಿದಂತೆ ಎಲ್ಲ ದೇವತೆಗಳ ಶರೀರವು ಪೃಥ್ವಿ, ಜಲ ಇತ್ಯಾದಿಯಾಗಿ ಅದೇ ದ್ರವ್ಯಗಳಿಂದ ಕೂಡಿವೆ ಮತ್ತು ಏಕಕಾಲದಲ್ಲಿ ಆ ದ್ರವ್ಯಗಳು ಶರೀರಾತೀತ. ಮೊದಲು ಪಂಚಭೂತಗಳನ್ನು ಸೃಷ್ಟಿಸಲಾಯಿತು. ಆದ್ದರಿಂದ ಅವು ಅನಂತರ ದೇಹ ರಚನೆಯಲ್ಲಿ ಪ್ರವೇಶಿಸಿದವು. ಹೀಗೆ ಅವು ಉಭಯ ಸಂದರ್ಭಗಳಲ್ಲೂ ವಿಶ್ವವನ್ನು ಪ್ರವೇಶಿಸಿದವು. ಅಂತೆಯೇ ಪರಮಪ್ರಭು ಭಗವಂತನು ತನ್ನ ವಿವಿಧ ಶಕ್ತಿಗಳಿಂದ ಅಂದರೆ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳಿಂದ
ಪ್ರಕಟಿತ ವಿಶ್ವಗಳ ಪ್ರತಿಯೊಂದರಲ್ಲೂ ಇದ್ದಾನೆ ಮತ್ತು ಏಕಕಾಲದಲ್ಲಿ ಪ್ರತಿಯೊಂದರ ಹೊರಗೂ ಇದ್ದಾನೆ ಮತ್ತು ಅದೇ ಕಾಲದಲ್ಲಿ ಈ ಮೊದಲು ವರ್ಣಿಸಿದಂತೆ ಭಗವಂತನ ಸಾಮ್ರಾಜ್ಯದಲ್ಲಿ ಎಂದರೆ ವೈಕುಂಠಲೋಕದಲ್ಲೂ ಇದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನು ಸೊಗಸಾಗಿ ಹೇಳಲಾಗಿದೆ. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿ ತಾಭಿರ್ಯ ಏವ ನಿಜರೂಪತಯಾ ಕಲಾಭಿ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ತನ್ನ ದಿವ್ಯ ಅಸ್ತಿತ್ವ ಜ್ಞಾನಾನಂದಗಳನ್ನು ಅಂತರಂಗ ಶಕ್ತಿಯ ವಿಸ್ತರಣೆಯಿಂದ ಹಾಗೂ ತನ್ನ ವಿಸ್ತೃತ ರೂಪಗಳಿಂದ ಅನುಭೋಗಿಸುವನೋ ಅಂತಹ ದೇವೋತ್ತಮ ಪರಮಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಏಕಕಾಲದಲ್ಲಿ ಅವನು ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲೂ ಪ್ರವೇಶಿಸುತ್ತಾನೆ. ಅವನ ಸ್ವಾಂಶ ವಿಸ್ತರಣೆಯನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೆಚ್ಚು ಖಚಿತವಾಗಿ ಈ ರೀತಿಯಾಗಿ ವರ್ಣಿಸಲಾಗಿದೆ. ಏಕೋಪ್ಯಸೌ ರಚಯಿತುಂ ಜಗದಂಡ ಕೋಟಿಂ ಯಚ್ಚಕ್ತಿರಸ್ತಿ ಜಗದಂಡ ಚಯಾಯದಂತ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ತನ್ನ ಸ್ವಾಂಶದ ಒಂದು ಭಾಗದಿಂದ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರತಿಯೊಂದು ಅಣುವಿನ ಕಣವನ್ನೂ ಪ್ರವೇಶಿಸಿ ಆ ಮೂಲಕ ತನ್ನ ಅನಂತ ಶಕ್ತಿಯನ್ನು ಐಹಿಕ ಸೃಷ್ಟಿಯಲ್ಲೆಲ್ಲ ಅಪರಿಮಿತವಾಗಿ ಪ್ರಕಟಪಡಿಸುವನೋ ಆ ದೇವೋತ್ತಮ ಪರಮಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಪರಮಸತ್ಯನಾದ ದೇವೋತ್ತಮ ಪರಮಪುರುಷನನ್ನು ಕುರಿತು ಜಿಜ್ಞಾಸೆ ಮಾಡುವವರು ಯಾರೇ ಆಗಲಿ ಸಕಲ ಸಂದರ್ಭಗಳಲ್ಲೂ ಸಕಲ ದೇಶಕಾಲಗಳಲ್ಲೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷಗಳಲ್ಲೂ ಖಂಡಿತವಾಗಿಯೂ ಇಲ್ಲಿಯವರೆಗೆ ಜಿಜ್ಞಾಸೆ ಮಾಡುತ್ತಾರೆ. ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಸಾಧನಾ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು. ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದರ ಮೂಲಕ ವ್ಯಕ್ತಿಯು ಎಲ್ಲ ರೀತಿಯಾದಂತಹ ಬಂಧನಗಳನ್ನು, ಅಹಂಕಾರವನ್ನು, ಅಂಧಕಾರವನ್ನು ಕಳೆದುಕೊಳ್ಳಬಹುದು. ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಬಹಿರಂಗಗೊಳಿಸುವುದು ಎಲ್ಲ ಜಿಜ್ಞಾಸುಗಳ ಪರಮಧ್ಯೇಯ. ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ರಾಜಯೋಗ, ಭಕ್ತಿಯೋಗ ಇತ್ಯಾದಿಯಾಗಿ ನಾನಾ ಮಾರ್ಗಗಳಿಂದ ಆತ್ಮಸಾಕ್ಷಾತ್ಕಾರಕ್ಕಾಗಿ ಜಿಜ್ಞಾಸೆ ಮಾಡುತ್ತಾರೆ. ಆತ್ಮಸಾಕ್ಷಾತ್ಕಾರದಲ್ಲಿ ನಿರತನಾಗುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ಜೀವಿಯ ಹೊಣೆ. ಪ್ರಜ್ಞಾವಂತನಾದವನು ಖಂಡಿತವಾಗಿಯೂ ಆತ್ಮದ ರಹಸ್ಯ, ವಿಶ್ವದ ಸ್ಥಿತಿ, ಜೀವನದ ಸಮಸ್ಯೆಗಳ ಬಗ್ಗೆ ಹಾಗೂ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ, ನೈತಿಕ ವಲಯಗಳಲ್ಲಿ ಮತ್ತು ಅವುಗಳ ವಿವಿಧ ಶಾಖೆಗಳ ಬಗ್ಗೆ ಜಿಜ್ಞಾಸೆ ನಡೆಸುತ್ತಾನೆ. ವೇದಾಂತ ಸೂತ್ರವು ಜೀವನದ ಬಗೆಗಿನ ಈ ಜಿಜ್ಞಾಸೆಯೊಂದಿಗೆ ಪ್ರಾರಂಭವಾಗುತ್ತದೆ. ಶ್ರೀಮದ್ ಭಾಗವತವು ಈ ಜಿಜ್ಞಾಸೆಗಳಿಗೆ ಉತ್ತರವನ್ನು ಕೊಡುತ್ತದೆ. ಭಗವಂತನು 4 ಶ್ಲೋಕಗಳಲ್ಲಿ ಬ್ರಹ್ಮದೇವನಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾನೆ. ಇದು ಸಕಲ ಆತ್ಮಸಾಕ್ಷಾತ್ಕಾರ ಪ್ರಕ್ರಿಯೆಗಳ ಕೊನೆಯಾಗಿದೆ. ಸಾಮಾನ್ಯವಾಗಿ ಭೌತಿಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಜ್ಞಾನದಲ್ಲಿ ಎಷ್ಟೇ ಪ್ರಗತಿಯನ್ನು ಸಾಧಿಸಿದರೂ ಆತನ ಸಕಲ ಚಟುವಟಿಕೆಗಳ ಅಂತಿಮ ಗುರಿ ಇಂದ್ರಿಯ ತೃಪ್ತಿಯೇ ಆಗಿರುತ್ತದೆ. ಆದರೆ ಇಲ್ಲಿ ಜೀವನದ ನಿಜವಾದ ಗುರಿಯನ್ನು ನಿರೂಪಿಸಲಾಗಿದೆ. ಶ್ರೀಮದ್ ಭಾಗವತವು ಆತ್ಮಸಾಕ್ಷಾತ್ಕಾರದ ವಿವಿಧ ಬಗೆಯ ಸಕಲ ಜಿಜ್ಞಾಸುಗಳಿಗೂ ಉತ್ತರವನ್ನು ನೀಡುತ್ತದೆ. ಪರಾಭವಸ್ತಾವದ್ ಅಬೋಧಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ಯಾವತ್ ಕ್ರಿಯಾವಸ್ತಾವದಿದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರಬಂಧ. ಯಾರೊಬ್ಬರು ಎಲ್ಲಿಯವರೆಗೆ ಆತ್ಮಸಾಕ್ಷಾತ್ಕಾರದ ಜಿಜ್ಞಾಸೆಗೆ ಕುರುಡರಾಗಿರುತ್ತಾರೋ ಅಲ್ಲಿಯವರೆಗೆ ಅವರು ನಡೆಸುವ ಎಲ್ಲ ಐಹಿಕ ಚಟುವಟಿಕೆಗಳು ಅವು ಎಷ್ಟೇ ದೊಡ್ಡದಿರಲಿ ನಾನಾ ಬಗೆಯ ವೈಫಲ್ಯಗಳೇ ಸರಿ. ಏಕೆಂದರೆ ಮಾನವ ಜನ್ಮದ ಗುರಿಯು ಇಂತಹ ಅನಪೇಕ್ಷಿತ ಮತ್ತು ಲಾಭರಹಿತ ಚಟುವಟಿಕೆಗಳಿಂದ ಈಡೇರುವುದಿಲ್ಲ. ಮಾನವ ಶರೀರದ ಕ್ರಿಯೆಯು ಐಹಿಕ ಬಂಧನದಿಂದ ಮುಕ್ತಿ ಪಡೆಯುವುದೇ ಆಗಿದೆ. ಯಾರೇ ಆಗಲಿ ಎಲ್ಲಿಯವರೆಗೆ ಐಹಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರುತ್ತಾರೋ ಅಲ್ಲಿಯವರೆಗೆ ಅವರ ಮನಸ್ಸು ಜಡವಸ್ತುವಿನ ಸುಳಿಯಲ್ಲಿ ಸಿಲುಕಿರುತ್ತದೆ. ಹೀಗಾಗಿ ಅವರು ಜನ್ಮ ಜನ್ಮಾಂತರಗಳಲ್ಲೂ ಐಹಿಕ ಶರೀರ ಬಂಧನಗಳಲ್ಲಿ ಮುಂದುವರಿಯುತ್ತಾರೆ. ಏವಂ ಮನ ಕರ್ಮವಶಂ ಪ್ರಯುಕ್ತೆ ಅವಿದ್ಯಯಾತ್ಮನಿ ಉಪಧೀಯಮಾನೆ ಪ್ರೀತಿರ್ನ ಯಾವಾನ್ ಮಯಿ ವಾಸುದೇವೆ ನ ಮುಚ್ಯತೆ ದೇಹ ಯೋಗೇನ ತಾವತ್. ನಾನಾ ಬಗೆಯ ಐಹಿಕ ಕಷ್ಟ ಕ್ಲೇಶಗಳನ್ನು ಅನುಭವಿಸಲು ಒಬ್ಬನ ಮನಸ್ಸು ವಿವಿಧ ಬಗೆಯ ಶರೀರಗಳನ್ನು ಸೃಷ್ಟಿಸುತ್ತದೆ.
ಆದ್ದರಿಂದ ಮನಸ್ಸು ಕಾಮ್ಯಕರ್ಮಗಳಲ್ಲಿ ತೊಡಗಿರುವವರೆಗೆ ಅದು ಅಜ್ಞಾನದಲ್ಲಿ ಹೂತು ಹೋಗಿದೆ ಎಂದೇ ಅರ್ಥ. ಹೀಗೆ ಯಾರೊಬ್ಬರೂ ದೇವೋತ್ತಮ ಪರಮಪುರುಷ ವಾಸುದೇವನಲ್ಲಿ ದಿವ್ಯ ಪ್ರೇಮವನ್ನು ಬೆಳೆಸಿಕೊಳ್ಳುವವರೆಗೆ ಮತ್ತೆ ಮತ್ತೆ ವಿವಿಧ ಶರೀರಗಳಲ್ಲಿ ಐಹಿಕ ಬಂಧನಕ್ಕೊಳಗಾಗುವುದು ಖಚಿತ. ಈ ಚತುಶ್ಲೋಕಿ ಭಾಗವತದ ಅರ್ಥವನ್ನು ಪರಂಪರೆಯಲ್ಲಿ ನಾವು ಇನ್ನೂ ಹೆಚ್ಚಿನ ವಿವರಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಇದರ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.